ಬಾಹುಬಲಿ ಗೋಲ್ಮಾಲ್ ವಿಚಾರ ಕುರಿತು ಪ್ರಶಾಂತ್ ಸಾಂಬರ್ಗಿ ವಿರುದ್ಧ ಗರಂ ಆಗಿದ್ದಾರೆ ಸಾರಾ ಗೋವಿಂದ್. ಹೌದು, ಹಣ ಪಡೆಯುವ ಉದ್ದೇಶದಿಂದ ಬಾಹುಬಲಿ 2 ಚಿತ್ರ ಬಿಡುಗಡೆಗೆ ತಡೆಯೊಡ್ಡಿ ಸಾರಾ ಗೋವಿಂದ್ ಹೋರಾಟ ಮಾಡುತ್ತಿದ್ದಾರೆ ಎಂದು ಫೇಸ್ಬುಕ್ ಲೈವ್ನಲ್ಲಿ ವಿಡಿಯೋದಲ್ಲಿ ಆರೋಪ ಮಾಡಿರುವ ಶ್ರೀ ಪ್ರಶಾಂತ್ ಸಾಂಬರ್ಗಿ ಎಂಬ ವ್ಯಕ್ತಿಯ ವಿರುದ್ಧ ದೂರು ದಾಖಲಿಸಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಸಾರಾ ಗೋವಿಂದ್ ಅವರು ಪ್ರಶಾಂತ್ ಸಾಂಬರ್ಗಿ ಹೇಳಿಕೆಯನ್ನ ಖಂಡಿಸಿ ಅವರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಶಾಂತ್ ಸಾಂಬರ್ಗಿ ಎಂಬ ವ್ಯಕ್ತಿಯ 2 ನಿಮಿಷಗಳ ಫೇಸ್ಬುಕ್ ಲೈವ್ ವಿಡಿಯೋದಲ್ಲಿ ನಾನು ಹಣ ಪಡೆಯುವ ಉದ್ದೇಶದಿಂದ ಚಿತ್ರ ಬಿಡುಗಡೆ ತಡೆ ಮಾಡುತ್ತಿದ್ದೇನೆ ಮತ್ತು ಹೋರಾಟ ಮಾಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪದಿಂದ ನನ್ನ ಪದವಿಗೆ ಮತ್ತು ನನ್ನ ವ್ಯಕ್ತಿತ್ವಕ್ಕೆ ಗೌರವಕ್ಕೆ ಧಕ್ಕೆ ಉಂಟಾಗಿರುತ್ತದೆ ಎಂದು ದೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ. ನನ್ನ ಕನ್ನಡ ಪರ ಹೋರಾಟವನ್ನ ಗಮನಿಸಿ ರಾಜ್ಯಾದ್ಯಂತ ನನ್ನನ್ನು ಅನುಕರಿಸುವ ಅನೇಕ ಹೋರಾಟಗಾರರು ಯುವಕರು ಇರ್ತಾರೆ. ಈತನು ಫೇಸ್ಬುಕ್ ಮೂಲಕ ಬಿಡುಗಡೆಗೊಳಿಸಿರುವ ಸಂಭಾಷಣೆ ಈಗಾಗಲೇ ನಾನಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರವಾಗಿ ಹಿತೈಷಿಗಳು ಮತ್ತು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಶಾಂತ್ ಸಾಂಬರ್ಗಿ ನನ್ನ ಮೇಲೆ ಮಾಡಿರೋ ಆಪಾದನೆ ಯಾವುದೇ ಪುರಾವೆ ಇಲ್ಲದೆ ದುರುದ್ದೇಶದಿಂದ ಮತ್ತು ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕುವ ಉದ್ದೇಶದಿಂದಲೇ ಈ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಯಿಂದ ನನಗೆ ಮಾನಸಿಕ ನೋವುಂಟಾಗಿರುತ್ತದೆ. ಆಧಾರವಿಲ್ಲದ ಹೇಳಿಕೆಯಿಂದ ನೋವುಂಟು ಮಾಡಿದ್ದಲ್ಲದೆ ರಾಜ್ಯದ ಶಾಂತಿ ಕದಡುವ ಹುನ್ನಾರಕ್ಕೆ ಮುಂದಾಗಿರುವ ಶ್ರೀ ಪ್ರಶಾಂತ್ ಸಾಂಬರ್ಗಿ ಅವರನ್ನ ಕೂಡಲೇ ತನಿಖೆಗೆ ಒಳಪಡಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸಾರಾ ಗೋವಿಂದ್ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಪ್ರಶಾಂತ್ ಸಾಂಬರ್ಗಿ ಏನ್ ಹೇಳಿದ್ದಾರೆ ಆ ವಿಡಿಯೋನ ನೀವೇ ನೋಡ್ಕೊಂಬನ್ನಿ. ಚಿತ್ರರಂಗದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.